ನಮಸ್ಕಾರ. ಹಸಿರು ಸೇನಾನಿ ಕ್ರಾಂತಿ ದನಿ, ಎರಡನೇ ದರ್ಜೆ ಪ್ರಜೆ ರೀತಿ ಬದುಕ್ತಾ ಇದ್ದಾನೆ. ಇದನ್ನ ಕೊನೆಗಾಣಿಸ್ಬೇಕು. ರೈತನಿಗೆ ಸಿಕ್ಕಬೇಕಾದಂಥ ಸ್ಥಾನಮಾನ, ಗೌರವ ಅದನ್ನ ಈ ಚಳವಳಿ ಮೂಲಕ ರೈತನಿಗೆ ದೊರಕಿಸ್ಕೊಡ್ಲೇಬೇಕು. ನಿಲುವು ಮುಖದಲ್ಲಿ ಗೆಲುವು, ನಗುವಲಿ ನಡೆಯಲಿ ಸೆಳೆವ ಚೆಲುವು. ನೇರ ನಿಲುವು ಮುಖದಲ್ಲಿ ಗೆಲುವು, ನಗುವಲಿ ನಡೆಯಲಿ ಸೆಳೆವ ಚೆಲುವು. ಆಮೇಲೆ ಹಿಂಗೆ ಒಂಚೂರು ಪ್ರೌಢಾವಸ್ಥೆಗೆ ಹೋಗ್ಬೇಕಾರೆ ಯಾವುದೊಂದು ಎಕ್ಸಿಬಿಷನ್ಗೆ ಹೋಗಿದ್ದಾರೆ. ಒಂದು ಭಾಳ ಸುಂದರವಾದ ಒಂದು ಹುಡುಗಿ ಇತ್ತಂತೆ. ಯಾರು ಅವಳನ್ನು ಮಾತಾಡಿಸ್ತೀರಾ ಅಂತ ಕೇಳಿದ್ರು. ನಾ ಮಾತಾಡಿಸ್ತೀನಿ. ಆಕೆಯಲ್ಲಿ ಸೋಪ್ ಮಾರ್ತಿದ್ಲಂತೆ. ಇವ್ರು ಹೋಗ್ಬಿಟ್ಟು ಯಾವುದಿದು ಸೋಪು, ಯಾವ ಬ್ರ್ಯಾಂಡು, ಎಷ್ಟು ರೂಪಾಯಿ, ಚೆನ್ನಾಗಿದೆ ಬಿಟ್ಬಿಟ್ಟು ಬಂದ. ಹೋಗಿ ಏನು ಮಾತಾಡಿದೆ? ಸೋಪ್ ಮಾರ್ತಿದ್ಲು, ಬೆಲೆ ಕೇಳ್ಬಿಟ್ಟು ಬಂದೆ. ನೀನು ಮಾತಾಡ್ಸು ಅಂತ ತಾನೇ ಹೇಳಿದ್ದು. ಮಾತಾಡಿಸ್ತೀನಿ, ದುಡ್ಡು ಕೊಡು ಹಿಂಗೆ. ಸೊ ಅಷ್ಟು ಬ್ರಿಲಿಯಂಟ್ ಇದು. ಆಮೇಲೆ ಇನ್ಯಾವುದೋ ಅದ್ಭುತವಾದ ಒಂದು ಹುಡುಗಿ, ಆಕೆನ ಒಂದು ರೀತಿ ಏನು ಆಕೆ ಬಗ್ಗೆ ಅಭಿಮಾನ ಫ್ರೆಂಡ್ ಸರ್ಕಲಲ್ಲಿ ಇತ್ತಂತೆ. ಪ್ರೊಫೆಸರ್ ಆಕೆ ನೋಡಿ ಬಂದು ಮನೆಯಲ್ಲಿ ಆಕೆ ಹೆಂಗಿದ್ಲು ಹಾಗೇನೆ ಚಿತ್ರ ಬಿಡಿಸಿದ್ರು. ಸೊ ಆ ಒಂದು ಕಲೆಯೂ ಇತ್ತು ಅವರಿಗೆ. ಬಟ್ ಅದೇನು ಡೆವಲಪ್ ಮಾಡಿಕೊಡ್ಲಿಲ್ಲ. ಫೋಟೋಗ್ರಫಿ ಈ ಹ್ಯಾಡ್. ಸಂಗೀತದ ಬಗ್ಗೆ ಆಸಕ್ತಿ ಇತ್ತು. ಯಾವುದಾದ್ರೂ ರಾಗ ಕೇಳ್ತಿದ್ದೆ, ಇದು ಇಂಥದ್ದೇ ರಾಗ ಅಂತ ಹೇಳೋರು. ಮೊಹಮ್ಮದ್ ರಫೀರವರ ಹಾಡುಗಳು ಭಾಳ ಇಷ್ಟ ಇತ್ತು. ಮಧುಬನ್ ಮೇ ರಾಧಿಕಾ ನಾಚೇರೆ, ಇನ್ಕ್ಲೂಡಿಂಗ್ ತರಾನ, ತಾನ್, ಅವೆಲ್ಲವೂ ಪ್ರೊಫೆಸರ್ ಹಾಡಿದ್ದುಂಟು, ನಾನು ಕೇಳಿದ್ದುಂಟು. ಅನ್ಫಾರ್ಚುನೇಟ್ಲಿ ರೆಕಾರ್ಡ್ ಮಾಡೋಕ್ಕಾಗಿಲ್ಲ ಅವ್ಯಾವು. ಆಮೇಲೆ ಪ್ರೊಫೆಸರ್ ಬೆಳೀತಾ ಅಂದಮೇಲೆ ಚಿಕ್ಕ ವಯಸ್ಸಲ್ಲೇ ಅವ್ರಿಗೆ ದೇವ್ರ ಬಗ್ಗೆ ನಂಬಿಕೆ ಇರಲಿಲ್ಲಂತೆ. ಚಾಮುಂಡಿ ಬೆಟ್ಟಕ್ಕೆ ಎಲ್ಲ ಇಡೀ ಅವರ ಸಿಬ್ಲಿಂಗ್ಸ್ಗಳು, ಅಣ್ಣ ತಮ್ಮಂದರು ಎಲ್ಲರನ್ನೂ ನಮ್ಮ ತಾತ ಅವರು ಕರ್ಕೊಂಡೋದ್ರೆ ಎಲ್ಲರೂ ಹಿಂಗೆ ಎಲ್ಲ ಬೇಡ್ಕೊಳ್ತಾ ಇದ್ದಾರೆ. ಈ ಆಗಿನ ಕಾಲದಲ್ಲಿ ಈಗಲೂ ಇದೆ, ಲೊಟ್ಟ ಕೊಡ್ತೀವಿ ಅಂತ. ದೇವ್ರಿಗೆ ಹಿಂಗೆ ಅನ್ನೋರಂತೆ ಪ್ರೊಫೆಸರು, ಹಿಂಗನ್ನೋರಂತೆ. ಹಿಂಗನ್ನೋ ಅಂದರೆ ಇಲ್ಲ ಹಿಂಗಂತ. ಪ್ರೊಫೆಸರ್ ಕಡೆಯವರೆಗೂ ದೇವ್ರು ನಂಬಲಿಲ್ಲ. ನಾನು ಯಾಕೆ ನೀವು ದೇವ್ರು ನಂಬಲ್ಲ, ದೇವರು ಅಂದರೆ ಏನು ಅಂತ ಅಂದಾಗ ಪ್ರೊಫೆಸರ್ ಒಂದು ಮಾತಂದಿತ್ತುಂಟು. ಅನ್ನವೇ ದೇವರು. ನಾವು ಊಟ ಮಾಡುವಾಗ ಅನ್ನವನ್ನು ಚೆಲ್ಲಬಾರ್ದು. ರೈತ ಶ್ರಮ ಪಟ್ಟು ಬೆಳೆದಿರ್ತಾನೆ, ಅವನಿಗೆ ಬೆಲೆ ಸಿಕ್ಕಲ್ಲ. ಹಂಗೊಂದು ಕೃಷಿ ಮುಂದುವರಿಸ್ತಾನೆ ಅಂದರೆ ಈ ದೇಶದ ಜನರ ಹೊಟ್ಟೆಯನ್ನು ತುಂಬಿಸುವ ಕಾರಣಕ್ಕೆ ಅವನು ಬೆಳೀತಾನೆ. ತಿನ್ನೋದ್ರ ಮುಖಾಂತರ ಗೌರವ ಕೊಡಬೇಕು. ಪ್ರೊಫೆಸರು ಅವರ ತಟ್ಟೆಯಲ್ಲಿ ಬಿಟ್ಟದ್ದನ್ನು ನನ್ನ ಬದುಕಿನಲ್ಲಿ ನಾನು ನೋಡಿಲ್ಲ. ತಟ್ಟೆಯಿಂದ ಕೆಳಗೆ ಅಪ್ಪಿತಪ್ಪಿ ಒಂದು ಅಗಳ ಕೆಳಗೆ ಬಿದ್ದರೆ ಅದನ್ನು ಎತ್ತಿ ತಟ್ಟೆ ಒಳಗೆ ಇಡ್ತಿದ್ರು. ನಾನು ಅದನ್ನೂ ಕೇಳಿದ್ದುಂಟು, ಯಾಕೆ ಹಿಂಗೆ ಇಡ್ತಿದ್ದೀರಿ? ತಟ್ಟೆ ಒಳಗೆ ಇದ್ದರೆ ಅದು ಗೌರವ, ಅನ್ನಕ್ಕೆ ಕೊಡುವ ಗೌರವ. ತಟ್ಟೆಯಿಂದ ಹೊರಗಡೆ ಇಟ್ಟರೆ ಅದು ಗೌರವ ಕೊಟ್ಟಂಗಲ್ಲ. ಅದು ಅನ್ಹೈಜೀನು ಅಂತ ಬಳಸಬೇಡ, ತೊಂದರೆ ಇಲ್ಲ. ಆದರೆ ಅದಕ್ಕೆ ಕೊಡೋ ಗೌರವ ಕೊಡು. ಹೌದು. ನಾವು ರೈತರ ಬ್ಯಾಕ್ಗ್ರೌಂಡಿಂದ ಬಂದಿರೋದ್ರಿಂದ ತುಂಬಾ ಕಷ್ಟಗಳನ್ನ ಅನುಭವಿಸ್ತಾರೆ ರೈತರು. ಪಾಪ ಬೆಂಬಲ ಬೆಲೆ ಸಿಗೋದಿಲ್ಲ. ಇದನ್ನೆಲ್ಲ ಧ್ವನಿ ಎತ್ತಂತವರು ಮಂಜುನಾಥ ಸ್ವಾಮಿ ಅವರು. ನಿಜ. ಸೊ ಹೀಗೆ ಆಮೇಲೆ ಏನು, ಸತ್ಯವೇ ದೇವರು. ಸತ್ಯವನ್ನೇ ಹೇಳ್ತಾ ಹೋಗು. ಸತ್ಯವನ್ನು ಎಷ್ಟು ನೀನು ಹೇಳ್ತೀಯೋ ಅಷ್ಟು ನಿನಗೆ ತೊಂದರೆಗಳು ಬರೋದಿಲ್ಲ. ಇದು ಪ್ರೊಫೆಸರ್ ಹೇಳ್ಕೊಟ್ಟಂಥ. ಎಂದೂ ಯಾರಿಗೂ ತಲೆ ಬಗ್ಬೇಡ, ತಲೆ ಬಗ್ಸುವಂಥ ಕೆಲಸ ಮಾಡಬೇಡ. ಈ ಮೌಲ್ಯಗಳೇ ದೇವರು. ಆಮೇಲೆ ಯಾವುದಕ್ಕೂ ಹೆದರಬೇಡ, ಒಳ್ಳೇದು ಕೆಲಸ ಮಾಡಬೇಕಾದ್ರೆ. ಸೊ ಆ ಕಾರಣದಿಂದ ದೇವರನ್ನು ನಾನು ನಂಬೋದಿಲ್ಲ. ವೀಕ್ ಮೈಂಡ್ ಇರೋರು ನಂಬುವಂಥದ್ದು ದೇವರನ್ನು. ಇದು ಪ್ರೊಫೆಸರ್ ಹೇಳ್ದಂಥದ್ದು. ಸೊ ಹೀಗೆ ಬೆಳೀತಾ ಅವ್ರಿಗೆ ಫ್ರೆಂಡ್ ಸರ್ಕಲ್ ಹುಟ್ಕೊಳ್ಳುತ್ತೆ. ಆ ಫ್ರೆಂಡ್ ಸರ್ಕಲಲ್ಲಿ ಒಂದು ಪ್ರೌಢಾವಸ್ಥೆಗೆ ಬಂದಾಗ ಪೂರ್ಣಚಂದ್ರ ತೇಜಸ್ವಿ ಅವರು ಅವರಿಗೆ ಉತ್ತಮ
ಅತ್ಯುತ್ತಮ ಗೆಳೆಯರಾಗಿ ಹೊರಹೊಮ್ತಾರೆ. ಅವರು ಚಿಕ್ಕ ವಯಸ್ಸಿನಿಂದ ಗೆಳೆಯರ? ಅಂದರೆ ಅರೌಂಡ್ ಡಿಗ್ರಿ ಓದ್ತಿದ್ದಂಥ ಕಾಲದಿಂದ, ಗ್ರ್ಯಾಜುಯೇಷನ್ ಕಾಲದಿಂದ ಸುಮಾರು ದಶಕಗಳೇ ಗೆಳೆಯರಾಗಿ. ಅವರು ಹೇಗೆ ಭೇಟಿಯಾದರು ಅಂತ ಏನಾದರೂ ನಿಮಗೆ? ಅವ್ರು ಹೇಗೆ ಭೇಟಿಯಾದರು ಅಂದರೆ ಹೇಗೆ ಭೇಟಿಯಾದರು ಅನ್ನೋದು ನಾನು ಜ್ಞಾಪಿಸ್ಕೊಂಡ್ರೆ ಗೊತ್ತಾಗ್ತದೆ. ಆದರೆ ಅವರಿಬ್ಬರ ನಡುವೆ ಹೇಗೆ ಭೇಟಿಯಾದರು ಅನ್ನೋದು ಹೇಳ್ತೀನಿ. ಕಾರಣ ನಮ್ಮ ತಾತ ಅವರು ಭಾಳ ರೆಕಗ್ನೈಸ್ಡ್ ಫೇಸು. ಕುವೆಂಪು ಅವರು ಅಲ್ಲಿ ಕುಲಪತಿಗಳಾಗಿದ್ದರು. ಜೊತೆಗೆ ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಮತ್ತು ತೇಜಸ್ವಿಯವರು ಎಲ್ಲಿ ಭೇಟಿಯಾದರೂ ಏನು ಕತೆ ನನಗೆ ನೆನಪಿಗೆ ಬರ್ತಿಲ್ಲ. ಆದರೆ ಅವರಿಬ್ಬರು ಮೈಸೂರಿನ ಕಾಫಿ ಹೌಸ್ನಲ್ಲಿ ಈ ಪ್ರೊಫೆಸರ್ ನಂಜುಂಡಸ್ವಾಮಿಯವರು, ಪೂರ್ಣಚಂದ್ರ ತೇಜಸ್ವಿಯವರು, ರಾಜೀವ್ ತಾರಾನಾಥ್, ಡಾಕ್ಟರ್ ಯು ಆರ್ ಅನಂತಮೂರ್ತಿ, ಆಮೇಲೆ ಈ ಪ್ರೊಫೆಸರ್ ಕೆ ರಾಮದಾಸ್, ದೇವನೂರು ಮಹಾದೇವ, ಇವರೆಲ್ಲ, ಪ್ರೊಫೆಸರ್ ಬಿ ಕೆ ಚಂದ್ರಶೇಖರ್ ಅಂತ ವಾರ್ತಾ ಸಚಿವರಾಗಿದ್ದರು. ಇವರೆಲ್ಲರೂ ಅಲ್ಲಿ ಕೂತು ಕಾಫಿ ಕುಡಿದು ಇಂದಿನ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡುವಂಥದ್ದು ಒಂದು ಇತ್ತು. ಮೇ ಬಿ ತೇಜಸ್ವಿ ಅವರು ಇಸ್ ಎ ಕಾಫಿ ಹೌಸ್ ಮೇಟ್, ನೆನಪಾಯಿತು ನನಗೆ. ಮೈಸೂರಿನ ಕಾಫಿ ಹೌಸ್ನಲ್ಲಿ ಪರಿಚಯ ಆದಂಥ ಒಬ್ಬ ಗೆಳೆಯರು. ಸೊ ಅವರಿಬ್ಬರು ಒಂದು ಸತಿ ಒಂದು ಸೈಕಲ್ನಲ್ಲಿ ನಡ್ಕೊಂಡು ಹೋಗ್ತಾ ಇದ್ದರಂತೆ. ನೀವು ಅಣ್ಣನ ನೆನಪು ನೋಡಿದ್ರೆ ತೇಜಸ್ವಿ ಅವ್ರದ್ದು, ಅದರಲ್ಲಿ ಸೈಕಲ್ ಮತ್ತು ಜವಾಹರ್ಲಾಲ್ ನೆಹರು ಅಂತ ಒಂದು ಸನ್ನಿವೇಶ ಬರ್ತದೆ. ಅಣ್ಣನ ನೆನಪು ಯಶಸ್ವಿ ನಾಟಕ ಕೂಡ ಆಯಿತು, ಅದರಲ್ಲಿ ಪ್ರೊಫೆಸರ್ ಪಾತ್ರ ಇದೆ. ಅದು ಆವಾಗ ಒಂದು ಸೈಕಲ್ನಲ್ಲಿ ಒಂದು ಬಿಲ್ಲೆ ಅಂತ ಬರ್ತಿತ್ತಂತೆ, ಅದು ಸ್ಕ್ರೂ ಹಾಕಿ ಅದರದ್ದು ಮಡ್ ಗಾರ್ಡ್ಗೆ ಹಾಕುವಂಥದ್ದು. ಅದು ಎಲ್ಲ ಬಿಚ್ಕೊಂಡು ಬಿದ್ದೋಗಿದೆ. ತೇಜಸ್ವಿ ಅವ್ರು ನೋಡ್ಕೊಂಡಿಲ್ಲ. ಮೈಸೂರಿನ ಸರಸ್ವತಿಪುರಮಿಂದ ಲಕ್ಷ್ಮೀಪುರಂ ಮಾರ್ಗವಾಗಿ ಹೋಗ್ಬೇಕಾದ್ರೆ ಅಲ್ಲಿ ರಾಮಸ್ವಾಮಿ ಸರ್ಕಲ್ ಬಳಿ ಹಿಡಿದ್ಬಿಟ್ನಂತೆ ಪೊಲೀಸು, ನಾಟ್ ಟ್ರಾಫಿಕ್ ಪೊಲೀಸು, ಒಬ್ಬ ನಾರ್ಮಲ್ ಪೊಲೀಸು. ಅವನ ಜೂರಿಸ್ಡಿಕ್ಷನ್ಗೆ ಬರೋದಿಲ್ಲ ಟ್ರಾಫಿಕ್ ವೈಲೆನ್ಸು, ಎಲ್ಲಿ ಲೈಸೆನ್ಸೇ ಇಲ್ಲ ಅಂತ. ಪ್ರೊಫೆಸರ್ ಕಾನೂನು ಓದ್ಕೊಂಡಿದ್ರಲ್ಲ, LLB ಓದಿದ್ರಲ್ಲ, ಅವರು ಇದೇನಿದು, ಇನ್ನು ನಿಮ್ಮ ಜ್ಯೂರಿಸ್ಡಿಕ್ಷನ್ಗೆ ಬರಲ್ಲ, ನೀನು ಯಾರು ಕೇಳೋಕ್ಕೆ ಅಂತ ಆರ್ಗ್ಯುಮೆಂಟ್ ಆಗೋಗಿದೆ. ಪಕ್ಕದಲ್ಲೇ ಒಂದು ಹಾಸ್ಟೆಲ್ ಇತ್ತಂತೆ, ಬಾಯ್ಸ್ ಹಾಸ್ಟೆಲು. ಅಲ್ಲಿ ತೇಜಸ್ವಿ ಅವರ ಹತ್ತಿರದ ಸಂಬಂಧಿ ಸುಂದರೇಶ್ ಅವರು ಅಲ್ಲಿಯ ಸ್ಟೂಡೆಂಟ್ಸ್ ವಿಂಗ್ ಲೀಡರು. ಅವರು ಎಲ್ಲ ಗೆಳೆಯರನ್ನು ಕರ್ಕೊಂಬಂದು ಅಲ್ಲೊಂದು ದೊಡ್ಡ ಅನ್ಯಾಯದ ವಿರುದ್ಧ ಗಲಾಟೆ ಮಾಡಿ, ಅಲ್ಲೊಂದು ದೊಡ್ಡ ಗಲಾಟೆ ಆಯ್ತಂತೆ. ಆತ ಪೊಲೀಸು ಮುಟ್ಗೋಲು ಹಾಕೊಂಡಂತೆ, ಕೇಸ್ ಹಾಕಿದಂತೆ. ಆಮೇಲೆ ಪ್ರೊಫೆಸರು ಏನು ಜರ್ಮನಿಲಿ ಓದಕ್ಕೆ ಹೋಗಬೇಕಾಗಿತ್ತು, ಓದಕ್ಕೆ ಹೊಟ್ಟೋಗಿದ್ದಾರೆ. ಸೊ ಮನೆಗೆ ನೋಟಿಸ್ ಬಂದಾಗ ಇದೇನಿದು ಅಂದ್ರಂತೆ. ತೇಜಸ್ವಿಯವರು ಹೆದರ್ಕೊಂಡು, ಅಂದರೆ ಇವರು ಕುವೆಂಪು ಅವರು ಇದೇನಿದು ಅಂದ್ರಂತೆ. ಹೆದರ್ಕೊಂಡು ಇಲ್ಲೇ ನನ್ನ ನಂಜುಂಡಸ್ವಾಮಿಯವ್ರು ಮಾಡಿದ್ದು ಅಂತ ಹೋಗಿ ಗಂಭೀರವಾಗಿ ಪೆನಾಲ್ಟಿ ಕಟ್ಬಿಟ್ಟು ಬಾ ಅಂದ್ರಂತೆ. ಕಟ್ಬಿಟ್ಟು ಬಂದ್ರಂತೆ. ಸೊ ಕಟ್ಬಿಟ್ಟು ಬಂದ ಮೇಲೆ ಪ್ರೊಫೆಸರ್ ಕಾಗದ ಬರೆದ್ರಂತೆ ತೇಜಸ್ವಿ ಅವ್ರಿಗೆ, ನಾನು ಬಂದಿದ್ದೀನಿ ಇಂಥ ಕಡೆ ಕಾಫಿ ಹೌಸಲ್ಲಿ ನಿಮ್ಮನ್ನು ಕಾಯ್ತಾ ಇರ್ತೀನಿ, ಬನ್ನಿ ಅಂತ. ಪ್ರೊಫೆಸರ್ ಒಂದು 5 ವರ್ಷ ಆದಮೇಲೆ ತೇಜಸ್ವಿ ಅವ್ರು ಬಂದ್ಬಿಟ್ಟು, ರೀ ಹಲ್ಕಾ ಸುವರ್, ಎಂಥ ಕೆಲಸ ಮಾಡಿದ್ರಿ, ಅಣ್ಣ ಬೈದರು ನನಗೆ ಅಂದ್ಬಿಟ್ಟು ಎಲ್ಲ ವಿಷಯಗಳನ್ನು ಹೇಳಿದ್ರಂತೆ, ಹಿಂಗಾಯಿತು ಅಂತ. ಸೊ ಆ ರೀತಿ ಗೆಳೆಯರವರು. ನಂಜುಂಡಸ್ವಾಮಿಯವರು ವಿದೇಶಕ್ಕೆ ಹೋದಾಗ ಓದಲಿಕ್ಕೆ, ಸೊ ಮನೆಯಲ್ಲಿ ಒಮ್ಮತ ಇತ್ತ ಅಥವಾ ಮನೆಯಲ್ಲಿ ಯಾರೂ ಅಬ್ಜೆಕ್ಟ್ ಮಾಡಿರಲಿಲ್ಲ. ಬಟ್ ನಮ್ಮ ತಾತ ಅವರು ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ರಂತೆ ಪ್ರಾರಂಭದಲ್ಲಿ. ಆಮೇಲೆ ಅವರೇ ಸ್ಪಾನ್ಸರ್ ಮಾಡಿದ್ರು. ಅದೊಂದು ರೋಚಕ ಕಥೆ ಇದೆ. ವಿದೇಶದಲ್ಲಿ ಆಗಿನ ಕಾಲದಲ್ಲಿ 1955 ಮೇ ಬಿ 55, 55ನೇ ಇಸ್ವಿಲಿ ಇವರು ಪ್ರೊಫೆಸರ್ ನಂಜುಂಡಸ್ವಾಮಿಯವರು ವೈದ್ಯರಾಗಬೇಕು ಅನ್ನೋ ಆಸೆ ಇಟ್ಕೊಂಡಿರ್ತಾರೆ. ಸೊ ಇಂಟರ್ಮೀಡಿಯೇಟ್ ಪಾಸಾಗಿ, ಅಂದರೆ PUC ಪಾಸಾಗಿ ಅಪ್ಲೈ ಮಾಡಿದ್ರೆ
ಅವರ ಹಿರಿಯ ಅಣ್ಣ ಒಬ್ಬರು ಡಾಕ್ಟ್ರ್ ಆಗಿರೋದ್ರಿಂದ ಇವರು ಮೆರಿಟಲ್ಲಿ ಪಾಸ್ ಆಗಿದ್ದರು, ಸೀಟ್ ಕೊಡೋದಿಲ್ಲ. ಎಚ್ ರುದ್ರಪ್ಪ ಅಂತ ಅಂದಿನ ಕಾಲದ ಕೃಷಿ ಸಚಿವರು ಈ ವೈದ್ಯಕೀಯ ಶಿಕ್ಷಣ ಮಂಡಳಿಯಲ್ಲಿ ಇರ್ತಾರೆ ಪ್ರಮುಖರಾಗಿ, ಅವರು ಕೊಡೋದಿಲ್ಲ. ಕಾಕತಾಳೀಯವೆಂಬಂತೆ ಅವರೇ ರೈತ ಸಂಘದ ಮೊದಲ ಅಧ್ಯಕ್ಷರಾಗಿ ಪ್ರೊಫೆಸರ್ ನಂಜುಂಡಸ್ವಾಮಿ ಜೊತೆ ವಿಧಿ ಆಟದಲ್ಲಿ ಬರ್ತಾರೆ, KRRS. ಆನಂತರ ಪ್ರೊಫೆಸರು BSc ಓದ್ತಾರೆ. ಬಾಟನಿ ಅವರ ಫೇವ್ರೆಟ್ ಸಬ್ಜೆಕ್ಟ್ ಆಗ್ತದೆ, ಝೂಯಾಲಜಿ ಅವ್ರ ಫೇವ್ರೆಟ್ ಸಬ್ಜೆಕ್ಟ್ ಆಗುತ್ತೆ, CBZ ಕೆಮಿಸ್ಟ್ರಿ, ಬಾಟ್ನಿ, ಝೂಯಾಲಜಿ. ಸೊ ಅದನ್ನು ಓದಿ ನಂತರ ಅದರಲ್ಲೂ ಹೈಯೆಸ್ಟ್ ಮಾರ್ಕ್ಸ್ ಪಡೆದು ಅವರು ಅಪ್ಲೈ ಮಾಡಿದ್ರೆ ಆವಾಗಲೂ ಇದೇ ರುದ್ರಪ್ಪನವ್ರು ಕೊಡೋದಿಲ್ಲ. ಸೊ ಅಲ್ಲಿ ಮಂಡಳಿ ಇವರು ಕೊಡಬೇಕು ಅಂತ ಹೆಸರು ಬರೆದಿರಿದ್ರು ಅದನ್ನು ಕಾಟ್ ಹಾಕ್ಬಿಟ್ಟು ರುದ್ರಪ್ಪನವ್ರು ಬೇರೆಯವ್ರ ಹೆಸರು ಬರೆದಿರ್ತಾರೆ. ಅಂದರೆ ಅವ್ರ ಕುಟುಂಬದಲ್ಲಿ ಯಾರೊಬ್ರು ಆಗಿದ್ದಾರೆ, ಆ ಕಾರಣ ಕೊಡಲ್ಲ ಅಂತ. ಪ್ರೊಫೆಸರು ಒಂದು ರೀತಿ ಡಿಪ್ರೆಷನ್ಗೆ ಹೋಗ್ತಾರಂತೆ, ಡಿಸಪಾಯಿಂಟ್ ಆಗ್ತಾರಂತೆ. ಇರಲಿ ಪರವಾಗಿಲ್ಲ, ನೀನು ಲಾ ಓದು ಅಂದಾಗ LLB ಓದ್ತಾರೆ ಅವರು. ಆನಂತರ ಧಾರವಾಡದಲ್ಲಿ LLM ಓದ್ತಾರೆ, ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ. ಆನಂತರ ಉನ್ನತ ವ್ಯಾಸಂಗನ ಮಾಡಬೇಕು, ನೆದರ್ಲ್ಯಾಂಡ್ಸ್ಗೆ ಹೋಗ್ಬೇಕು, ಜರ್ಮನಿಗೆ ಹೋಗ್ಬೇಕು, ಫ್ರಾನ್ಸ್ಗೆ ಹೋಗ್ಬೇಕು ಅಂದಾಗ ನಮ್ಮ ತಾತ ಅವರು ಒಬ್ಬ ಮಗ ಹೋಗಿದ್ದಾನೆ, ಇನ್ನೊಬ್ಬ ಮಗ ಇರಲಿ ನನ್ನ ಜೊತೆ ಅನ್ನೋ ಆಸೆಯಿಂದ ಸ್ವಲ್ಪ ಪ್ರಾರಂಭದಲ್ಲಿ ಬೇಡ ಅಂದ್ರಂತೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಈ ಯಾವುದೋ ಒಂದು ಕ್ಲಬ್ಬಲ್ಲಿ ಇಸ್ಪೀಟ್ ಆಡಿ ಹಣ ಕೂಡಿಟ್ಕೊಂಡು ಟಿಕೆಟ್ ಬುಕ್ ಮಾಡಿ ಇಟ್ಕೊಂಡಿರುತ್ತೆ ಹಡಗಿನಲ್ಲಿ. ಹಡಗಾಗಿ ಚೀಪು, ಏರೋಪ್ಲೇನ್ ಕಾಸ್ಟ್ಲಿ. ಹಡಗಿನಲ್ಲಿ 25 ದಿನ ಏನೋ ಹೋಗಬೇಕಾಗಿತ್ತು. ಹಡಗಿನ ದುಡ್ಡಿಗೆ, ಟಿಕೆಟ್ ದುಡ್ಡಿಗೆ ಏನು ಓದೋಕ್ಕೆ ವಾಮಮಾರ್ಗ ಹಿಡಿದಿದ್ದು. ಅದೂ ಅವ್ರು ಎಷ್ಟು ಸತ್ಯವಂತರಾಗಿದ್ದರು ಅನ್ನೋದು ಹೇಳ್ತೀನಿ. ನ್ಯಾಯವಾಗಿ ಏನು ಅಲ್ಲಿ ಈ ಗೆದ್ದು ರಮ್ಮಿ ಆಡಿ ದುಡ್ಡು ಕಲೆಕ್ಷನ್ ಮಾಡಿರಲಿಲ್ವಂಥವ್ರು. ಸಾಕ್ಸಲ್ಲಿ ಕಾರ್ಡ್ಗಳನ್ನು ಇಟ್ಕೊಂಡು ಹೋಗ್ಬಿಡ್ತಿದ್ರು. ಅವನ್ನೆಲ್ಲ ಹಾಕ್ಕೊಂಡು ರಮ್ಮಿ ಅಂತ ಹಾಕಿ ಮೋಸ ಮಾಡಿ ಅವರು ಹಣ ಕೂಡಿಟ್ಕೊಂಡಿದ್ದು ಓದಲಿಕ್ಕೆ ಉನ್ನತ ವ್ಯಾಸಂಗಕ್ಕೆ. ಆಮೇಲೆ ಟಿಕೆಟ್ ಎಲ್ಲ ಬುಕ್ ಮಾಡಿದ್ಮೇಲೆ ಹೋದ್ರಂತೆ ಆ ಕ್ಲಬ್ಗೆ. ನಾನು ಹಿಂಗೆ ಹೋಗಿ ಉನ್ನತ ವ್ಯಾಸಂಗಕ್ಕೆ ಹೋಗಬೇಕಾಗಿತ್ತು, ಆ ಕಾರಣ ನಾನು ಈ ರೀತಿ ಸಾಕ್ಸಲ್ಲಿ ಎಲೆಗಳು ತೊಗೊಂಡು ಹೋಗಿ ನಾನು ಮೋಸ ಮಾಡಿ ಈ ರೀತಿ ಮಾಡಿದ್ದೀನಿ. ನಾವು ಓದ್ಬಿಟ್ಟು ಒಳ್ಳೆ ಕೆಲಸ ಮಾಡಿ ನನ್ನ ಹತ್ರ ಹಣ ಬಂದಮೇಲೆ ವಾಪಸ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಬಂದ್ರಂತೆ. ಬಂದಿದ್ದಾರೆ. ಯಾರು ಏನು ಕೈ ಮಾಡಲಿಲ್ಲ. ಅವಾಗ ಇಂಪ್ರೆಸ್ ಆದ್ರಂತೆ ಸೋತವರು, ಅಲ್ಲಿದ್ದಂಥ ಇಸ್ಪೀಟ್ ಆಡೋರು. ಅವ್ರು ಯಾರು ಇವ್ರ ಗೆಳೆಯರೇನಲ್ಲ, ಇವ್ರು ಆ ಕಾರಣಕ್ಕೆ ಹೋದವರು ಬಂದಿದ್ದಷ್ಟೆ. ಆನಂತರ ಮುಂಬೈ ಮುಖಾಂತರ ಅವರು ಜರ್ಮನಿಗೆ ಹೋದರು ಹಡಗಲ್ಲಿ ಸುಮಾರು 25 ದಿನ. ಅಲ್ಲಿ ಹೋದ ಮೇಲೂ ಕೂಡ ಅಲ್ಲಿ ಅವ್ರನ್ನ ಕರೆಸ್ಕೊಂಡಿದ್ದು JB ಮಲ್ಲಾರಾಧ್ಯರು ಅಂತ ಅವಾಗೊಬ್ಬರು ಸಚಿವರು ಇದ್ದರು, ಅವರ ಮಗ JM ನಾಗರಾಜ್ ಅಂತ. ಸೊ ಅವರು ಕರೆಸ್ಕೊಂಡ್ರು ಅವ್ರ ಗೆಳೆಯರು. ಆಮೇಲೆ ಅಲ್ಲಿ ಇದ್ದಂಥ ಕೆಲವು ಇಂಡಿಯನ್ಸ್ಗೆ ಸ್ವಲ್ಪ ಪ್ರೊಫೆಸರ್ ಮೇಲೆ ಅಸೂಯೆ ಶುರು ಆಯಿತು. ಇವರ ಪಾಂಡಿತ್ಯ, ಇವ್ರ ನಾಲೆಡ್ಜು ಇವೆಲ್ಲ ನೋಡಿ ಈ ಫ್ರೆಂಡ್ ಸರ್ಕಲಲ್ಲಿ ಜಲಸಿ, ಕಲ್ಲಾಕೋದು ಮಾಮೂಲಿ ಇರ್ತವಲ್ಲ. ಈತ ಇನ್ಫ್ಲೂಯೆನ್ಸ್ಡ್ ಸರ್ಕಲಿಂದ ಬಂದಿರೋನು, ಒಬ್ಬ ಶಾಸಕರ ಮಗ. ಈತ ಎಲ್ಲ ಡಿಗ್ರಿಗಳನ್ನು ಕೊಂಡ್ಕೊಂಡಿದ್ದಾನೆ ಅಂತಂದ್ರಂತೆ, ಅಂತ ಹಬ್ಸಿದ್ರಂತೆ ಪ್ರೊಫೆಸರ್ ಓದ್ತಿದ್ದಂಥ ಯೂನಿವರ್ಸಿಟಿಯಲ್ಲಿ. ಸೊ ಅಲ್ಲೊಬ್ಬ ಪ್ರೊಫೆಸರು ಆ ದೃಷ್ಟಿಯಿಂದ ಪ್ರೊಫೆಸರ್ನ ಕರೆಸಿ ಒಂದು ಟೆಸ್ಟ್ ಕೊಟ್ರಂತೆ. ಪ್ರೊಫೆಸರ್ ಆ ಎಲ್ಲ ಟೆಸ್ಟು ಪಾಸ್ ಮಾಡಿದ್ಮೇಲೆ ಇದು ಸುಳ್ಳು ಅಂತ. ಸೊ ಇವೆಲ್ಲವೂ ಅನುಭವಿಸಿದರು ಪ್ರೊಫೆಸರು. ಆಮೇಲೆ ಅಲ್ಲಿ ಎಲ್ಲ ಭಾರತೀಯರನ್ನು ಸಂಘಟಿಸಿ ಈ ಸಾಂಸ್ಕೃತಿಕ ಚಟುವಟಿಕೆ, ವಿಲಾಯತ್ ಖಾನ್ ಅಂತವ್ರನ್ನ, ಪಂಡಿತ ರವಿಶಂಕರ್ ಅಂತವ್ರನ್ನ ಕರೆಸಿ, ಆಮೇಲೆ ಅಲ್ಲಾ ರಖಾ, ಉಸ್ತಾದ್ ಅಲ್ಲಾ ರಖಾ ತಬ್ಲಾ, ಈ ಜಾಕೀರ್ ಹುಸೇನ್ ಅವರಪ್ಪ, ಇವ್ರನ್ನೆಲ್ಲ ಕರೆಸಿ ಅಲ್ಲಿ ದೊಡ್ಡ ಕಾನ್ಸರ್ಟ್ಗಳನ್ನು ಆರ್ಗನೈಸ್ ಮಾಡುವಂಥದ್ದು ಭಾರತೀಯರಿಗೆ. ಈ ಒಂದು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ಮಾಡಿದ್ರು.
ಸೊ ಆ ಸಂದರ್ಭದಲ್ಲಿ ಅವರು ಜರ್ಮನಿಯಲ್ಲಿ ಓದಬೇಕಾದ್ರೆ ಅವರು ನೆದರ್ಲ್ಯಾಂಡ್ನ ಹೇಗ್ ಅಕಾಡೆಮಿ ಆಫ್ ಇಂಟರ್ನ್ಯಾಷನಲ್ ಲಾನಲ್ಲಿ ಅಂತಾರಾಷ್ಟ್ರೀಯ ಕಾನೂನು ಮತ್ತು ಅದರ ಇಂಟರ್ನ್ಯಾಷನಲ್ ಲಾ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಅಂತಾರಾಷ್ಟ್ರೀಯ ಕಾನೂನು ಮತ್ತು ಅದರ ಸಂಬಂಧಗಳನ್ನು ಓದಿದ್ರು. ಆಮೇಲೆ ಸಂವಿಧಾನನ ಓದಿದ್ರು. ಸ್ವಾತಂತ್ರ್ಯ ನಂತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಂತರ ಕಾನೂನನ್ನು ವಿದೇಶದಲ್ಲಿ, ಅದೂ ಸಂವಿಧಾನವನ್ನು ವಿದೇಶದಲ್ಲಿ ಅಧ್ಯಯನ ಮಾಡಿದಂತಹ ಎರಡನೇ ಭಾರತೀಯ ಪ್ರೊಫೆಸರ್ MDN. ಆ ಕಾರಣಕ್ಕೂ ಕೂಡ MDN ಇತಿಹಾಸದಲ್ಲಿ ಉಳಿತಾರೆ, ಒಬ್ಬ ಅಪ್ರತಿಮ ಸಂವಿಧಾನ ತಜ್ಞರಾಗಿ. ಆಮೇಲೆ ಅವರ ಸಂವಿಧಾನಕ್ಕೆ ಸಂಬಂಧಪಟ್ಟಂತಹ ಭಾಷಣಗಳು, ವಿಧಾನಸಭೆಯಲ್ಲಿ ಮಾಡಿರುವಂತಹ ಭಾಷಣಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಲೋಕಸಭೆಯಲ್ಲಿ ಮಾಡಿರುವಂತಹ ಭಾಷಣಗಳಿಗೆ ಕಂಪೇರ್ ಮಾಡಿದ್ರೆ ಅಷ್ಟೇ ಮೌಲ್ಯಯುತವಾದದ್ದು ಕೂಡ. ಪ್ರೊಫೆಸರ್ ನಂಜುಂಡಸ್ವಾಮಿಯವರು ಅಹಿಂಸೆಗೆ ಸಂಬಂಧಪಟ್ಟಂಥ ಭಾಷಣಗಳನ್ನು ವಿದೇಶದಲ್ಲಿ ಮಾಡಿರುವಂಥದ್ದು ಈಗಲೂ ಇವೆ. ಅವುಗಳನ್ನು ನೀವು ಗಾಂಧೀಜಿಯವರ ಅಹಿಂಸೆಗೆ ಸಂಬಂಧ, ಅಹಿಂಸಾ ಪರಮೋ ಧರ್ಮ, ಈ ವಿಚಾರಗಳಿಗೆ ನೀವು ತಾಳಮೇಳ ಮಾಡಿ ನೋಡಿದ್ರೆ ಗಾಂಧೀಜಿಯವರ ಅಹಿಂಸಾತ್ಮಕ ಆಮೇಲೆ ಸತ್ಯಾಗ್ರಹಕ್ಕೆ ಸಂಬಂಧಪಟ್ಟಂತಹ ಚಿಂತನೆಗೆ ಸಮ ಆಗ್ತದೆ. ಪ್ರೊಫೆಸರ್ ಅಷ್ಟು ವ್ಯಾಲ್ಯೂಯಬಲ್ ಮ್ಯಾನ್. ಸೊ ವಿದೇಶದಲ್ಲಿ ಅವರು ಜರ್ಮನಿಯಲ್ಲಿ ಒಂದು ಪೇಯಿಂಗ್ ಗೆಸ್ಟಲ್ಲಿ ಕೆಲಸ ಮಾಡ್ತಿರ್ತಾರೆ. ನಮ್ಮ ತಾತ ಅವರು ಕಳಿಸೋವಂಥ ಹಣ ಸಾಲದೇ ಇದ್ದಿದ್ದರಿಂದ, ಬೇರೆ ದೇಶದಲ್ಲಿ ಜೀವನ ಮಾಡೋದು ಕಷ್ಟ ಆಗಿದ್ದರಿಂದ ಒಂದು ಡಿಸ್ಟಿಲರಿನಲ್ಲಿ ಹಿಂಗೆ ಥರ್ಮಾಮೀಟ್ರ್ ಇಟ್ಬಿಟ್ಟು ಅದರ ಟೆಂಪ್ರೇಚರ್ ಬರೆಯುವಂಥ ಕೆಲಸಗಳು ಇವೆಲ್ಲ ಮಾಡಿದರು ಪಾಪ ಅವರು. ಕಷ್ಟಪಟ್ಟು ಓದಿದ್ದುಂಟು. ಯಾಕಂದರೆ ಒಬ್ಬ ಭಾರತೀಯ ಅಲ್ಲಿ ಓದೋದು 55ನೇ ಇಸ್ವಿಲಿ. ಹೌದು. ಆಮೇಲೆ ಅಲ್ಲಿ ಹೋಗೋಕ್ಕೆ ಧೈರ್ಯನೂ ಬೇಕು. ಯಾಕಂದ್ರೆ ಒಂದು ತಲೆಮಾರು ಕರ್ನಾಟಕ ಬಿಟ್ಟು ಮಹಾರಾಷ್ಟ್ರದಲ್ಲಿ ಓದ್ಕೊಂಡ್ಬಂದಿತ್ತು, ಎರಡನೇ ತಲೆಮಾರು ದೇಶವೇ ಬಿಟ್ಟು ಹೋಗಿತ್ತು. ಆಮೇಲೆ ಆ ಸಂದರ್ಭದಲ್ಲಿ ಇವರು ಪೇಯಿಂಗ್ ಗೆಸ್ಟಲ್ಲಿದ್ದಾಗ ಒಬ್ಬ ಕನ್ನಡಕದ ಅಂಗಡಿಯ ಮಾಲೀಕನ ಮನೆ ಪೇಯಿಂಗ್ ಗೆಸ್ಟ್ ಆಗಿತ್ತಂತೆ. ಅಲ್ಲಿ ಒಂದು ಬ್ರಿಗೆಟ್ಟಿ ಅನ್ನೋ ಒಂದು ಹುಡುಗಿಯನ್ನು ಇಷ್ಟಪಡ್ತಾರೆ. ಟೀನೇಜ್ ಪ್ರೇಮ ಅಥವಾ ಒಂದು ಪ್ರೌಢಾವಸ್ಥೆಯ ಪ್ರೇಮ. ಅವರು ಇಷ್ಟಪಡೋಕ್ಕೆ ಶುರು ಮಾಡ್ತಾರೆ ಅಷ್ಟೇ. ಅವರ ಸರ್ಕಲ್ನಲ್ಲಿ ಯಾರೋ ಒಬ್ಬರು ಅವರ ಆ ಒಂದು ಹೆಣ್ಮಗಳ ಅಕ್ಕನ ಜೊತೆ ಮಿಸ್ಬಿಹೇವ್ ಮಾಡಿ ಕೆಟ್ಟ ಹೆಸರು ತಗೊಂಡಿರ್ತಾರಂತೆ. ಆ ಕಾರಣದಿಂದ ಎಲ್ಲರ ಮೇಲೆ ಕೋಪ ಆಗಿರುತ್ತೆ ಆ ಕುಟುಂಬಕ್ಕೆ. ಬಟ್ ಪ್ರೊಫೆಸರು ಆ ಹೆಣ್ಮಗಳಿಗೆ ಆದಂಥ ಅನ್ಯಾಯದ ವಿರುದ್ಧ ಅಲ್ಲಿ ಸಪೋರ್ಟಿವ್ ಆಗಿ ನಿಲ್ತಾರಂತೆ. ಅದು ನೋಡಿ ಈ ಹೆಣ್ಮಗುಗೂ ಪಾಪ ಪ್ರೊಫೆಸರ್ ಕಂಡು ಇಷ್ಟ ಆಗುತ್ತೆ. ಆದರೆ ಆ ರೇಸೇ ಬೇರೆ, ಈ ರೇಸೇ ಬೇರೆ. ಆಗ ರೇಸಿಸಮ್ ಕೂಡ ಇತ್ತಲ್ಲ, ಈಗಲೂ ಇದೆ, ಕಡಿಮೆ ಆಗಿದೆ. ಸೊ ಆ ಕಾರಣದಿಂದ ಆ ಇಬ್ಬರು ಹೆಣ್ಮಕ್ಳಿಗೆ ಮದುವೆ ಆಗ್ತದೆ. ಪ್ರೊಫೆಸರ್ ಆಟೋಮೆಟಿಕಲಿ ಹಿ ವಾಸ್ ಡಿಸಪಾಯಿಂಟೆಡ್. ಎಕ್ಸ್ಪ್ರೆಸ್ ಮಾಡಿರಲ್ಲ, ಬಟ್ ಇಬ್ರಿಗೂ ಗೊತ್ತಿರುತ್ತೆ, ಭಾವನೆಗಳು ಇಬ್ರಿಗೂ ಗೊತ್ತಿರುತ್ತೆ. ಎಂಥ ಅದ್ಭುತವಾದ ಭಾವನೆಗಳು ಅಂದರೆ, ಸುಮಾರು ಒಂದು 35 ವರ್ಷಗಳ ನಂತರ ಪ್ರೊಫೆಸರು ಜರ್ಮನಿಯಲ್ಲಿ ಬಾನ್ ಅಂತ ಒಂದು ಜಾಗ, ಆ ಒಂದು ಕುಟುಂಬದವರ ಹೆಸರು, ಆ ಸರ್ನೇಮು ಮತ್ತು ಆ ಹೆಣ್ಮಗಳ ಹೆಸರನ್ನು ಟೆಲಿಫೋನ್ ಡೈರೆಕ್ಟ್ರಿಲಿ ಹುಡುಕಿ ಒಂದು 50 ಫೋನ್ ಮಾಡಿದ್ರಂತೆ. ಅವ್ರ ಜೊತೆ ನಮ್ಮ ತೀರ್ಥಹಳ್ಳಿಲಿ ಇನ್ನೊಬ್ಬರು ರೈತ ಸಂಘದ ಕಾರ್ಯಕರ್ತರಿದ್ದರು. ಪ್ರೊಫೆಸರ್ಗೆ ಏಜ್ ಆಗಿತ್ತಾಗ. ಅಲ್ಲಿ ಫೋನಲ್ಲಿ ಸಿಕ್ಕಿದ್ದಾರೆ ಅವರು. ಇಂಥ ಒಂದು ರೈಲ್ವೆ ಸ್ಟೇಷನ್ ಎದುರುಗಡೆ ಒಂದು ಕೆಫೆನಲ್ಲಿ ನಾನು ಕಾಯ್ತಿರ್ತೀನಿ, ಬನ್ನಿ ಅಂದರು. ಸೊ ಪ್ರೊಫೆಸರ್ ಹೋದರು. ದೆ ನೆವರ್ ಶುಕ್ ಹ್ಯಾಂಡ್ಸ್, ಕೈ ಕುಲುಕಲಿಲ್ಲ, ಹಗ್ ಮಾಡಲಿಲ್ಲ, ಸುಮ್ಮನೆ ನೋಡ್ತಾ ಕೂತರಂತೆ. ಆಮೇಲೆ ಏನು ಮಾಡ್ತಿದ್ದಾರೆ ಮಕ್ಕಳು ಅಂತ. ಆಕೆ ಗಂಡ ತೀರೋಗಿದ್ರಂತೆ, ಸುಮಾರು ವರ್ಷಗಳೇ ಆಗಿತ್ತಂತೆ. ಮಕ್ಕಳು ದೊಡ್ಡ ಮಟ್ಟದಲ್ಲಿ ಸೆಟ್ಲ್ ಆಗಿದ್ರಂತೆ. ನಾನು ತಡವಾಗಿ ಮದುವೆ ಆದೆ, ನನಗೆ ಹಿಂಗೆ ಇಂತಿಂಥ ಕ್ಲಾಸಲ್ಲಿ ಮಕ್ಕಳು ಓದ್ತಿದ್ದಾರೆ.
ಪ್ರೊಫೆಸರ್ಗೆ 60 ಇದ್ದಾಗ ನಾವು ಸ್ಕೂಲಲ್ಲಿದ್ವಿ. ಯಾತಕ್ಕಾಗಿ ಸರ್ ಲೇಟ್ ಅಷ್ಟು 44 ವರ್ಷಕ್ಕೆ ಮದುವೆ ಆಗಿತ್ತು? 44ಕ್ಕೆ ಅವ್ರಿಗೆ ಯಾರೂ ಅಂಥವ್ರು ಸೂಟಬಲ್ ಮ್ಯಾಚ್ ಸಿಕ್ಕಿರಲಿಲ್ಲ. ನಿಮ್ಮ ನೆಂಟರು ಸಿಕ್ಕರೆ ಹೇಳ್ತಿದ್ರಂತೆ. ನೆಂಟ್ರೆಸ್ಟ್ ಕಲ್ಲು ಹಾಕಿದ್ದು ಉಂಟು. ಅದೊಂದು ರೋಚಕವಾದ ಎಪಿಸೋಡ್ ಹೇಳ್ತೀನಿ. ಸೊ ಹಿಂಗೆ ಮಕ್ಕಳಿದ್ದಾರೆ ಅಂತ ಹೇಳಿದ್ರಂತೆ. ಆಮೇಲೆ ಇಬ್ಬರು ಭಾವುಕರಾಗಿದ್ದಾರೆ, ಡಿಸ್ಪರ್ಸ್ ಆಗುವಾಗ ಅಷ್ಟೇ. ಇಂಥ ಒಂದು ಡಿಗ್ನಿಫೈಡ್ ಭಾವನೆಗಳು, ಡಿಗ್ನಿಫೈಡ್ ಪ್ರೇಮದ ಭಾವನೆಗಳು. ನಾನು ಸುಮಾರು ಪ್ರೇಮ ಕಥೆಗಳನ್ನು ನೋಡಿದ್ದೀನಿ, ಅಮರ ಪ್ರೇಮ ಕಥೆಗಳು. ಇಷ್ಟು ಡಿಗ್ನಿಫೈಡ್ ಪ್ರೇಮ ನಾನು ಯಾವತ್ತೂ ನೋಡಿಲ್ಲ. ಪ್ರೊಫೆಸರ್ ಅಷ್ಟು ಡಿಗ್ನಿಫೈಡ್ ಮ್ಯಾನ್ ರಿಗಾರ್ಡಿಂಗ್ ವಿಮೆನ್. ಇದ್ರ ಬಗ್ಗೆ ನಿಮ್ಮ ಜೊತೆ ಏನಾದರೂ ಮಾತಾಡಿದ್ರಂತೆ? ನನ್ನ ಹತ್ರ ಮಾತಾಡಿರಲಿಲ್ಲ. ನಮ್ಮಪ್ಪ ತೀರೋದ್ಮೇಲೆ ಅವ್ರ ಜೊತೆ ಇದ್ರಲ್ಲ, ಪ್ರೊಫೆಸರ್ ಜೊತೆ ಒಬ್ಬರು ಹೋಗಿದ್ದರು. ಆ ಪ್ರೊಫೆಸರಲ್ಲಿ ಒಂದು ಪ್ರಭಾವಿ ಯೂನಿವರ್ಸಿಟಿಯಲ್ಲಿ ಗೆಸ್ಟ್ ಪ್ರೊಫೆಸರ್ ಆಗಿ ಲೆಕ್ಚರ್ ಕೊಡ್ಲಿಕ್ಕೆ ಹೋಗಿದ್ದು. ಆಮೇಲೆ ಅಲ್ಲಿ ಜರ್ಮನಿಯಲ್ಲಿ ಅವರು ಫಾಲೋವರ್ಸು ಇದ್ದರು. ಅಲ್ಲಿ ಹೋರಾಟಗಳು, ಸಭೆಗಳನ್ನು ಅಟೆಂಡ್ ಮಾಡಲಿಕ್ಕೆ ಹೋಗಿದ್ದು. ಆ ಸಂದರ್ಭದಲ್ಲಿ ಪ್ರಯತ್ನ ಪಟ್ಟಿದ್ದು. ಅವ್ರು ನನಗೆ ಹೇಳಿದ್ದು, ಈ ಕಾರಣಕ್ಕೆ ಪ್ರೊಫೆಸರ್ ಅವ್ರನ್ನ ಭೇಟಿಯಾದ್ರ ಅಂತ ಅವ್ರಿಗೆ ನಾನು ಹೇಳಿದ್ಮೇಲೆ ಗೊತ್ತಾಯಿತು ಹೊರತು ಅದುವರೆಗೂ ಪ್ರೊಫೆಸರ್ ಇಂಥ ಕಾರಣಕ್ಕೆ ಭೇಟಿಯಾದರು ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ಸೊ ಇಷ್ಟು. ಆಮೇಲೆ ಆಕೆ ಇನ್ನೂ ಬದುಕಿರ್ಬೋದು ಅಥವಾ ಬದುಕಿಲ್ಲದೆ ಇರ್ಬೋದು. ನೀವು ಸಂಪರ್ಕಿಸ ಪ್ರಯತ್ನ ಮಾಡಿದ್ರೆ? ನಾನು ಫೇಸ್ಬುಕ್ಕಲ್ಲಿ ಒಬ್ಬರನ್ನು ಹಿಡಿದೆ, ಅದು ಅವರೇನೋ ಅನ್ನೋ ಪ್ರಶ್ನೆ ಇದೆ. ಅವು ಗೊತ್ತಾ ಅಂದರೆ ಗೊತ್ತು ಅಂತ ರಿಪ್ಲೈ ಬಂತು. ವೆರಿ ಹ್ಯಾಪಿ ಟು ನೋ ಅಬೌಟ್ ಯು ಅಂತ ಬಂತು. ಬಟ್ ಈಗ ಫೇಸ್ಬುಕ್ಕಲ್ಲಿ ಹ್ಯಾಕರ್ಗಳಿರೋದ್ರಿಂದ ನಮಗೆ ಭಯ ಅವರೇನಾ ಇಲ್ವಾ ಅಂತ. ಆ ಕಾರಣ ಅಂಥದ್ದೊಂದು ಅದ್ಭುತವಾದ ಪ್ರೇಮ ಕಥನ. ಆಮೇಲೆ ಅವರು PhD ಮಾಡಿ ಥೀಸಿಸ್ ಸಬ್ಮಿಟ್ ಮಾಡಿರ್ತಾರೆ, PhD ಕಾಯ್ತಿರ್ತಾರೆ. ಆಗ ಒಂದು ಹೇಳಿದ್ನಲ್ಲ, ಡಿಸ್ಟಿಲರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅಂತ. ಸೊ ಅಲ್ಲಿ ನೆಹರೂರವರು ತೀರ್ಕೊಂಡಾಗ, ಇಂಡೋ ಚೈನ್ ವಾರ ಆಗಿದ್ದಾಗ ಭಾರತ ವಾರಲ್ಲಿ ಸೋತೋದಾಗ, ಸೊ ಇಂಡಿಯಾ ಸೋತು ಬಿಡ್ತು ಅನ್ನೋ ಕಾರಣಕ್ಕೆ ನೆಹರು ಹಾರ್ಟ್ ಅಟ್ಯಾಕಿಂದ ಸತ್ತೋಗ್ತಾರೆ, ಜವಾಹರ್ಲಾಲ್ ನೆಹರು. ಸೊ ಪ್ರೊಫೆಸರ್ ಗಾಂಧಿ ಬಗ್ಗೆ ಇಷ್ಟಪಡ್ತಿದ್ರು ಹೊರತು ನೆಹರು ಬಗ್ಗೆ ಇಷ್ಟಪಡ್ತಿರಲಿಲ್ಲ. ಲೆಟ್ ಮೀ ಬಿ ವೆರಿ ಫ್ರ್ಯಾಂಕ್. ಸೊ ಹಂಗೂ ನಮ್ಮ ದೇಶದ ಮೊದಲ ಪ್ರಧಾನಿಯ ಸಾವಾಗಿದೆ. ಆ ಕಾರಣ ಐ ಶುಡ್ ಮೌರ್ನ್ ಅಂತ ಅವರು ಆವತ್ತಿನ ದಿನ ಕೆಲಸಕ್ಕೆ ಹೋಗೋದಿಲ್ಲ. ಆವಾಗ ಮಾರನೇ ದಿನ ಹೋದಾಗ ಯಾಕೆ ಬರಲಿಲ್ಲ ಅನ್ನಂತೆ ಆ ಕಂಪನಿಯ ಮ್ಯಾನೇಜರ್. ನನ್ನ ದೇಶದ ಪ್ರಧಾನಿಯ ಸಾವಾಗಿತ್ತು, ಆ ಕಾರಣ ನಾನು ಬರಲಿಲ್ಲ, ಐ ವಾಂಟೆಡ್ ಟು ಮೌರ್ನ್ ಅಂದಾಗ, ಏನು ನಿಮ್ಮ ದೇಶದ ಪ್ರಧಾನಿ ನಿಮ್ಮ ಸೋದರ ಮಾವನ ಅನ್ನಂತೆ. ನೆಹರು ಸಾವಿನ ಮುಂಚೆ ಕೆನಡಿಯ ಹತ್ಯೆ ಆಗಿರುತ್ತೆ. ಕಾರಲ್ಲಿ ಹೋಗ್ಬೇಕಾರೆ ಅವರು ಹೆಂಡತಿ ಜೊತೆ ಶೂಟೌಟ್. ನೆಹರು ವಾಸ್ ಜಾನ್ ಎಫ್ ಕೆನಡಿ ವಾಸ್ ಶಾಟ್ ಡೆಡ್. ಆತ ಅಮೆರಿಕದ ಅಧ್ಯಕ್ಷ. ಜರ್ಮನಿನಲ್ಲಿ ಇಡೀ ಜರ್ಮನಿ ರಾಷ್ಟ್ರ ರಜೆ ಘೋಷಣೆ ಮಾಡಿರುತ್ತೆ. ಸೊ ಅಮೆರಿಕದ ಅಧ್ಯಕ್ಷನ ಹತ್ಯೆ ಆಗಿತ್ತು, ಜರ್ಮನಿ ದೇಶದಲ್ಲಿ ರಜೆ ಘೋಷಣೆ ಮಾಡಿದರು. ಕೆನಡಿ ನಿಮ್ಮ ಚಿಕ್ಕಪ್ಪನ ಅಂದ್ರಂತ ಪ್ರೊಫೆಸರ್. ಸೊ ಆರ್ಗ್ಯುಮೆಂಟ್ಗಳಾಗಿವೆ. ಪ್ರೊಫೆಸರ್ದು ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತಂತೆ. ಇಲ್ಲ, ನೀನು ನನಗೆ ಅವಮಾನ ಮಾಡಿದ್ಯಾ, ನನ್ನ ದೇಶಕ್ಕೆ ಅವಮಾನ ಮಾಡಿದ್ಯಾ, ನನ್ನ ದೇಶದ ಬಗ್ಗೆ ಇರೋ ಪ್ರೇಮಕ್ಕೆ ಮತ್ತು ನನ್ನ ಬದ್ಧತೆಗೆ ಅವಮಾನ ಮಾಡಿದ್ಯಾ, ನಾನಿಲ್ಲಿ ಇರಲ್ಲ ಅಂತ ರೆಸಿಗ್ನೇಷನ್ ಮಾಡಿದ್ರದು. ರೆಸಿಗ್ನೇಷನ್ ಕೊಟ್ಟು ಬರ್ಬೇಕಾರೆ ಆತ ನಾನು ತಪ್ಪಾಯಿತು, ನಮ್ಮದು ಆರ್ಗ್ಯುಮೆಂಟ್ ಈ ಲೆವೆಲ್ಗೆ ಹೋಗಬಾರ್ದಿತ್ತು ಅಂತ ಕೇಳ್ಕೊಂಡಿದ್ದಾನೆ ಮ್ಯಾನೇಜರ್. ಪ್ರೊಫೆಸರ್ ಒಪ್ಪಿಲ್ಲ. ಪ್ರೊಫೆಸರ್ ಮನೆಯಲ್ಲಿ ಎಲ್ಲ ಇತ್ತಂತೆ, ಎಲ್ಲ ಫರ್ನಿಚರ್ಸು, ವಾಷಿಂಗ್ ಮಷೀನು, ಫ್ರಿಜ್ಜು, ಒಂದು ಸೆಕೆಂಡ್ ಹ್ಯಾಂಡ್ ಮರ್ಸಿಡೀಸ್ ಬೆನ್ಸು. ನಾನು ಈ ದೇಶದಲ್ಲಿರೋ ಸಂಪೂರ್ಣ ಅರ್ಥರಹಿತ, ನಾನು ನನ್ನ ದೇಶಕ್ಕೆ ಹೋಗಬೇಕು ಅಂತ ತೀರ್ಮಾನ ಮಾಡಿ ಎಲ್ಲವನ್ನೂ ಅಲ್ಲೇ ಬಿಟ್ಟು, ಖರ್ಚಿಗೊಂದಷ್ಟು ಬ್ಯಾಂಕ್ ಅಕೌಂಟು ಅಲ್ಲಿ ಇದ್ದಿದ್ದು ಡ್ರಾ ಮಾಡಿಕೊಂಡು ಏರ್ಪೋರ್ಟಿಗೆ ಬಂದ್ರಂತೆ. ಅದನ್ನು ಪಾರ್ಕಿಂಗಲ್ಲಿ ನಿಲ್ಲಿಸಿ ಬೆನ್ಸನ್ನ ಭಾರತಕ್ಕೆ ಬಂದರು. ಭಾರತಕ್ಕೆ ಬಂದಾಗ